ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಕಂಪನಿಗಳ Q1 ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾವೆ. ನಾನು ಕೂಡ ಹಲವು ಕಂಪನಿಗಳ ನಂಬರ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ಬಟ್ ಖಂಡಿತ 100% ಎಲ್ಲವನ್ನು ಕವರ್ ಮಾಡೋಕ್ಕಾಗೋದಿಲ್ಲ. ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ AC ಮ್ಯಾನುಫ್ಯಾಕ್ಚರರ್ಸ್ ನ್ಯೂಸ್ ನ ಕವರ್ ಮಾಡಿದ್ದೀನಿ. ಬಟ್ ಇನ್ನು ಕೆಲವರು ಪ್ರಶ್ನೆ ಮಾಡಿದಿರಿ, PG ಎಲೆಕ್ಟ್ರೋಪ್ಲಾಸ್ಟ್ ಯಾಕೆ ಇವತ್ತು ಬಿತ್ತು ಅಂತ. ಅದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ, ಎಸ್ಪೆಷಲಿ ನೆಟ್ ಪ್ರಾಫಿಟ್ ಅಲ್ಲಿ. ನಂತರ ಫ್ಯೂಚರ್ ಗೈಡೆನ್ಸ್ ಅನ್ನ ಕಂಪನಿ ರೆಡ್ಯೂಸ್ ಮಾಡಿದೆ, ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್. ಅದು ಸ್ಟಾಕ್ ಅಲ್ಲಿ ಅದಷ್ಟು ಇಂಪ್ಯಾಕ್ಟ್ ಅನ್ನು ಮಾಡಿದೆ. ನಾಟ್ ಓನ್ಲಿ PG ಎಲೆಕ್ಟ್ರೋಪ್ಲಾಸ್ಟ್, ಹಲವಾರು AC ಮೇಕರ್ ಶೇರುಗಳಲ್ಲಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದರಲ್ಲೂ PG ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ ಜಾಸ್ತಿನೇ ಡೌನ್ ಫಾಲ್ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ವ್ಯಾಲ್ಯೂಯೇಷನ್ ಇದೆ. ಈಗಾಗಲೇ ಒಳ್ಳೆ ರ್ಯಾಲಿಯನ್ನ ಕೊಟ್ಟಿತ್ತು. ಈಗ ಕಂಪನಿ ನಂಬರ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿರೋದು ಹಾಗೂ ಗೈಡೆನ್ಸ್ ಅನ್ನ ರಿಡ್ಯೂಸ್ ಮಾಡಿರೋದು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ನಂತರ ಪಟೇಲ್ ಎಂಜಿನಿಯರಿಂಗ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ನೋಡಬಹುದು. ರೆವೆನ್ಯೂ 12% ಅಪ್ ಆಗಿದೆ, EBITDA 2% ಡೌನ್ ಇದೆ, ಮಾರ್ಜಿನ್ಸ್ 13.4 ಇದೆ, ಇಂದಿನ ವರ್ಷ 15.3 ಇತ್ತು. ನೆಟ್ ಪ್ರಾಫಿಟ್ 67% ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನಂತರ ಗುಡ್ ಇಯರ್ ಇಂಡಿಯಾ ಕನ್ಸಾಲಿಡೇಟೆಡ್ ನಂಬರ್ಸ್ ಇದನ್ನು ಕೂಡ ರೆವೆನ್ಯೂ ನೋಡಬಹುದು 5.1% ಡೌನ್ ಇದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಹಾಗೆ EBITDA 21% ಡೌನ್ ಇದೆ, ಮಾರ್ಜಿನ್ಸ್ 15.4 ಇದೆ, ಇಂದಿನ ವರ್ಷ 18.6 ಇತ್ತು. ನೆಟ್ ಪ್ರಾಫಿಟ್ ಕೂಡ 43% ಡೌನ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇದು ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ, ಹಾಗಾಗಿ ರಿಯಾಕ್ಷನ್ ಈಗಾಗಲೇ ಸ್ಟಾಕ್ ಅಲ್ಲಿ ಬಂದಿದೆ, ಒಂದ್ಸಲ ನೋಡ್ಕೊಳ್ಬಹುದು. ನಂತರ ಇಪ್ಕಾ ಲ್ಯಾಬ್ಸ್ ರೆವೆನ್ಯೂ ನೋಡಬಹುದು 10% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾದಲ್ಲಿ 6% ಅಪ್ ಆಗಿದೆ, ಮಾರ್ಜಿನ್ಸ್ 18% ಇದೆ, ಇಂದಿನ ವರ್ಷ 18.8 ಇತ್ತು. ಪ್ರಾಫಿಟ್ 21.3% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಇಪ್ಕಾ ಲ್ಯಾಬೊರೇಟರೀಸ್ ಮಾಡಿದೆ, ನೋಡಬಹುದು. ನಂತರ ಕೆಪಾಸೈಟ್ ಇನ್ಫ್ರಾ ರೆವೆನ್ಯೂ 3.4% ಅಪ್ ಆಗಿದೆ, EBITDA 5.9% ಡೌನ್ ಇದೆ, ಮಾರ್ಜಿನ್ಸ್ 17.2 ಇದೆ, 18.9% ಇಂದ 17.2 ಗೆ ಇಳಿದಿದೆ. ಪ್ರಾಫಿಟ್ 14.5% ಡೌನ್ ಇದೆ. ನಂತರ BML ರೆವೆನ್ಯೂ ನೋಡಬಹುದು ಫ್ಲಾಟ್ ಇದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಎಬಿಟಾದಲ್ಲಿ 49 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಇಂದಿನ ಸಲ 50 ಕೋಟಿ ಇತ್ತು. ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ, ನೆಟ್ ಪ್ರಾಫಿಟ್ ಅಲ್ಲಿ ಏನಿಲ್ಲ. ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ 64 ಕೋಟಿ. ಇಂದಿನ ವರ್ಷ 70 ಕ್ರೋರ್ಸ್ ಇತ್ತು. 70 ಕೋಟಿಯಿಂದ 64 ಕೋಟಿಗೆ ಇಳಿದಿದೆ ಕಂಪನಿಯ ಲಾಸ್ ಕಡಿಮೆ ಆಗಿದೆ ಈ ಕ್ವಾರ್ಟರ್ ಅಲ್ಲಿ. ನಂತರ ಬಜಾಜ್ ಕನ್ಸ್ಯೂಮರ್ ಕೇರ್ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಈಗಾಗಲೇ ರಿಯಾಕ್ಷನ್ ಬಂದಿದೆ. ರೆವೆನ್ಯೂ ನಲ್ಲಿ ನೋಡಬಹುದು 8.4% ಅಪ್ ಆಗಿದೆ, EBITDA 10.5% ಅಪ್ ಆಗಿದೆ, ಮಾರ್ಜಿನ್ಸ್ 15.2 ಇದೆ, ಇಂದಿನ ವರ್ಷ 14.9 ಇತ್ತು. ಪ್ರಾಫಿಟ್ 2.2% ಅಪ್ ಆಗಿದೆ. ರೀತಿ ಪರ್ಫಾರ್ಮೆನ್ಸ್ ಬಜಾಜ್ ಕನ್ಸ್ಯೂಮರ್ ಕೇರ್ ಮಾಡಿದೆ, ನೋಡಬಹುದು. ನಂತರ VST ಟಿಲ್ಲರ್ಸ್ ರೆವೆನ್ಯೂ 48% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟಾದಲ್ಲಿ 37 ಕ್ರೋರ್ಸ್ ಇದೆ, ಇಂದಿನ ವರ್ಷ 13 ಕ್ರೋರ್ಸ್ ಇತ್ತು. ಮಾರ್ಜಿನ್ಸ್ 13.3 ಇದೆ, ಇಂದಿನ ವರ್ಷ ಬರೀ 7% ಇತ್ತು. ನೆಟ್ ಪ್ರಾಫಿಟ್ 97% ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. VST ಟಿಲ್ಲರ್ಸ್ ಅಲ್ಲಿ Q1 ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ. ಕಂಪನಿ ಅಗ್ರೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ಹಾಗಾಗಿ ಯೂಶುವಲಿ ಮುಂಗಾರಿನ ಸಂದರ್ಭದಲ್ಲಿ ಎಸ್ಪೆಷಲಿ ಜೂನ್ ಕ್ವಾರ್ಟರ್ ಈ ರೀತಿ ಇರುತ್ತೆ, ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ SJVN ರೆವೆನ್ಯೂ ನೋಡಬಹುದು 5.4% ಅಪ್ ಆಗಿದೆ, ಪ್ರಾಫಿಟ್ 36% ಡೌನ್ ಇದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. EBITDA 11% ಅಪ್ ಆಗಿದೆ, ಮಾರ್ಜಿನ್ಸ್ 80.9 ಇದೆ, ಇಂದಿನ ವರ್ಷ 76.7 ಇತ್ತು. ಮಾರ್ಜಿನ್ಸ್ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಅಪ್ ಆಗಿದೆ. ನಂತರ ಪ್ರಾಜ್ ಇಂಡಸ್ಟ್ರೀಸ್ ರೆವೆನ್ಯೂ 8.4% ಡೌನ್ ಇದೆ, ನೆಟ್ ಪ್ರಾಫಿಟ್ ಕೂಡ 94% ಡೌನ್ ಆಗಿದೆ. EBITDA 59% ಡೌನ್ ಇದೆ, ಮಾರ್ಜಿನ್ಸ್ 5.5 ಇದೆ, ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ತುಂಬಾನೇ ಡೌನ್ ಆಗಿದೆ, ನೋಡಬಹುದು. ನಂತರ ಗೋಲ್ಡಿಯಂ ಇಂಟರ್ನ್ಯಾಷನಲ್ ರೆವೆನ್ಯೂ ನೋಡಬಹುದು 38% ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನೆಟ್ ಪ್ರಾಫಿಟ್ ಕೂಡ 53% ಅಪ್ ಆಗಿದೆ, EBITDA 36% ಅಪ್ ಆಗಿದೆ, ಮಾರ್ಜಿನ್ಸ್ 17.9% ಇದೆ, ಇಂದಿನ ವರ್ಷ 18.3% ಇತ್ತು. ಮಾರ್ಜಿನ್ಸ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಡೌನ್ ಆಗಿದೆ. ನಂತರ ಶೈಲಿ ಎಂಜಿನಿಯರಿಂಗ್ ನೆಟ್ ಪ್ರಾಫಿಟ್ ನೋಡಬಹುದು 41 ಕ್ರೋರ್ಸ್ ಇದೆ, ಇಂದಿನ ವರ್ಷ 17.4 ಕ್ರೋರ್ಸ್ ಇತ್ತು. ರೆವೆನ್ಯೂ 37.5% ಅಪ್ ಆಗಿದೆ, EBITDA 93% ಅಪ್ ಆಗಿದೆ, ಮಾರ್ಜಿನ್ಸ್ 27.7 ಇದೆ, 19.7 ಇಂದ 27.7 ಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ, ನೋಡಬಹುದು ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ನಂತರ ಅಸ್ಟ್ರಲ್ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಮಾರ್ಕೆಟ್ ಲೀಡರ್ ಕಂಪನಿ ಪೈಪ್ಸ್ ಅಲ್ಲಿ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 1.6% ಡೌನ್ ಇದೆ, ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳ್ಬೋದು. ನೆಟ್ ಪ್ರಾಫಿಟ್ 33% ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ.
ಹಾಗೆ EBITDA ಕೂಡ 14% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ. 15.5 ಇಂದ 13.6%ಗೆ ಡೌನ್ ಇದೆ ನೋಡಬಹುದು. ನಂತರ HLE ಗ್ಲಾಸ್ಕೋಟ್ ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ರೆವೆನ್ಯೂ 25% ಅಪ್ ಆಗಿದೆ. ಪ್ರಾಫಿಟ್ 14.76 ಕ್ರೋರ್ ಇದೆ. ಹಿಂದಿನ ವರ್ಷ 3.4 ಕ್ರೋರ್ಸ್ ಇತ್ತು. ಎಬಿಟಾದಲ್ಲಿ 74% ಅಪ್ ಆಗಿದೆ. ಮಾರ್ಜಿನ್ಸ್ ಅಪ್ ಆಗಿದೆ ನೋಡಬಹುದು. 13.3 ಹೋಗಿದೆ. ಹಿಂದಿನ ವರ್ಷ 9.6 ಇತ್ತು. ನಂತರ ಬಾಟಾ ಇಂಡಿಯಾ. ಹಾಗೆ ಈ ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಟೈಮಿಂಗ್ ಕೂಡ ಇಲ್ಲಿ ನೋಡಬಹುದು 6:37 PM. ಮಾರ್ಕೆಟ್ 3:00 ಕ್ಲೋಸ್ ಆಗಿದೆ. ನಂತರ ಬಂದಿರುವಂತಹ ರಿಸಲ್ಟ್ಸ್ ಇವು. ರೆವೆನ್ಯೂ ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಪ್ರಾಫಿಟ್ 70% ಡೌನ್ ಆಗಿದೆ. 124 ಕೋಟಿಯಿಂದ 52 ಕೋಟಿಗೆ ಇಳಿದಿದೆ. ಎಬಿಟಾ 8% ಅಪ್ ಆಗಿದೆ. ಮಾರ್ಜಿನ್ಸ್ 21.1% ಇದೆ. ಹಿಂದಿನ ವರ್ಷ 19.5% ಇತ್ತು. ನಂತರ ಸೋಮ್ ಡಿಸ್ಟಿಲರೀಸ್. ರೆವೆನ್ಯೂ 3% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 3.7% ಅಪ್ ಆಗಿದೆ. ಎಬಿಟಾ 10% ಅಪ್ ಆಗಿದೆ. ಮಾರ್ಜಿನ್ಸ್ 13.3 ಇದೆ. ಹಿಂದಿನ ವರ್ಷ 12.5 ಇತ್ತು. ನಂತರ ಮಾನ್ ಇಂಡಸ್ಟ್ರೀಸ್. ರೆವೆನ್ಯೂ ಫ್ಲಾಟ್ ಇದೆ ಅಂತೇಳಿ ಹೇಳ್ಬೋದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನೆಟ್ ಪ್ರಾಫಿಟ್ 45% ಅಪ್ ಆಗಿದೆ. ಎಬಿಟಾ 30% ಅಪ್ ಆಗಿದೆ. ಮಾರ್ಜಿನ್ಸ್ ಅಪ್ ಆಗಿದೆ 5% ಇಂದ 6.6%ಗೆ. ನಂತರ ಅಶೋಕ ಬಿಲ್ಡ್ಕಾನ್. ರೆವೆನ್ಯೂ 23.4% ಡೌನ್ ಇದೆ. ನೆಟ್ ಪ್ರಾಫಿಟ್ 45% ಅಪ್ ಇದೆ. ಎಬಿಟಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಮಾರ್ಜಿನ್ಸ್ 24.3 ಇಂದ 31.7ಗೆ ಅಪ್ ಆಗಿದೆ. ನಂತರ ಟೆಕ್ನೋಕ್ರಾಫ್ಟ್ ಇಂಡಸ್ಟ್ರೀಸ್. ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 2% ಅಪ್ ಆಗಿದೆ. ಎಬಿಟಾ 3.6% ಡೌನ್ ಇದೆ. ಮಾರ್ಜಿನ್ಸ್ 17.7 ಇದೆ. ಹಿಂದಿನ ವರ್ಷ 18.7 ಇತ್ತು. ನೆಟ್ ಪ್ರಾಫಿಟ್ 1.8% ಡೌನ್ ಇದೆ. ನಂತರ ಡಾಲರ್ ಇಂಡಸ್ಟ್ರೀಸ್. ರೆವೆನ್ಯೂ 19.6% ಅಪ್ ಆಗಿದೆ. ಎಬಿಟಾ 17.6% ಅಪ್ ಆಗಿದೆ. ಮಾರ್ಜಿನ್ಸ್ 10.5 ಇದೆ. ಹಿಂದಿನ ವರ್ಷ 10.7 ಇತ್ತು. ನೆಟ್ ಪ್ರಾಫಿಟ್ 39% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಡಾಲರ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ KNR ಕನ್ಸ್ಟ್ರಕ್ಷನ್. ರೆವೆನ್ಯೂ ನೋಡಬಹುದು 37.8% ಡೌನ್ ಇದೆ. ಎಬಿಟಾ 28% ಡೌನ್ ಇದೆ. ಮಾರ್ಜಿನ್ಸ್ 30% ಇದೆ. ಹಿಂದಿನ ಸಲ 28.3 ಇತ್ತು. ನೆಟ್ ಪ್ರಾಫಿಟ್ 28.5% ಡೌನ್ ಇದೆ. ಓವರ್ ಆಲ್ ಇಯರ್ ಆನ್ ಇಯರ್ KNR ಕನ್ಸ್ಟ್ರಕ್ಷನ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು. ನಂತರ ಸೆನ್ಸೇರಾ ಎಂಜಿನಿಯರಿಂಗ್. ರೆವೆನ್ಯೂ ನೋಡಬಹುದು 3% ರೈಸ್ ಆಗಿದೆ. ಎಬಿಟಾ 3.7% ಅಪ್ ಆಗಿದೆ. ಮಾರ್ಜಿನ್ 17.2 ಇದೆ. ಹಿಂದಿನ ವರ್ಷ 17.1% ಇತ್ತು. ನೆಟ್ ಪ್ರಾಫಿಟ್ 25% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೇರಾ ಎಂಜಿನಿಯರಿಂಗ್ ಅಲ್ಲಿ. ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಇಸಾಬ್. ರೆವೆನ್ಯೂ ನೋಡಬಹುದು 6.8% ರೈಸ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾ ಡೌನ್ ಇದೆ 4.7%. ಮಾರ್ಜಿನ್ಸ್ 16.8 ಇದೆ. ಹಿಂದಿನ ಸಲ 18.8 ಇತ್ತು. ನೆಟ್ ಪ್ರಾಫಿಟ್ 7.9% ಡೌನ್ ಇದೆ. ನಂತರ ಸೆಲ್ಲೋ ವರ್ಲ್ಡ್. ರೆವೆನ್ಯೂ ನೋಡಬಹುದು 5.7% ರೈಸ್ ಆಗಿದೆ. ಎಬಿಟಾ ಡೌನ್ ಇದೆ 15.6%. ಮಾರ್ಜಿನ್ಸ್ 15.6 ಇದೆ. ಹಿಂದಿನ ವರ್ಷ 25.8 ಇತ್ತು. ನೆಟ್ ಪ್ರಾಫಿಟ್ 11.6% ಡೌನ್ ಇದೆ ನೋಡಬಹುದು. ಹಾಗೆ ಇತ್ತೀಚೆಗೆ ಬಂದಂತ ಸ್ಕೋಡಾ ಟ್ಯೂಬ್ಸ್ ನೋಡಬಹುದು. ರೆವೆನ್ಯೂ 6.1% ರೈಸ್ ಆಗಿದೆ. ಎಬಿಟಾ ಡಿಕ್ಲೈನ್ ಇದೆ 3%. ಮಾರ್ಜಿನ್ಸ್ 14.6 ಇದೆ. ಹಿಂದಿನ ವರ್ಷ 14.7 ಇತ್ತು. ನೆಟ್ ಪ್ರಾಫಿಟ್ 48% ಅಪ್ ಆಗಿದೆ. ನಂತರ ಕ್ರಸ್ನಾ ಡಯಾಗ್ನಾಸ್ಟಿಕ್ಸ್. ರೆವೆನ್ಯೂ ನೋಡಬಹುದು 13.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 14.5% ಅಪ್ ಆಗಿದೆ. ಎಬಿಟಾ 20.5% ಅಪ್ ಆಗಿದೆ. ಮಾರ್ಜಿನ್ಸ್ 26.6 ಇದೆ. ಹಿಂದಿನ ವರ್ಷ 25.1 ಇತ್ತು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು. ಈ ಎಲ್ಲ ಮೇಜರ್ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ. ಇನ್ನು ಹಲವು ಕಂಪನಿಗಳ ರಿಸಲ್ಟ್ ಬರಬೇಕಾಗಿದೆ. ಒಂದಷ್ಟು ಬಂದಿದ್ದಾವೆ. ಬಂದಿರುವಂತವನ್ನ ಕವರ್ ಮಾಡಿದ್ದೀನಿ ನಾನು. ಎಸ್ಪೆಷಲಿ ನೀವು ಆಗಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತಹ ಕಂಪನೀಸ್, ನಾನು ವಿಡಿಯೋಗಳಲ್ಲಿ ಕವರ್ ಮಾಡಿದಂತಹ ಕಂಪನೀಸ್ ನ ನಂಬರ್ಸ್ ಅನ್ನ ಕವರ್ ಮಾಡ್ತೀನಿ. ಇನ್ ಕೇಸ್ ಯಾವ್ದಾದ್ರು ಮಿಸ್ ಆಗಿದ್ರೆ ನಿಮಗೆ ಬೇಕಾಗಿರುವಂತಹ ಕಂಪನೀಸ್ ಒಂದ್ಸಲ ಸ್ಕ್ರೀನರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.